ಈಗೇನು ದೃಶ್ಯ ನೋಡ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ದ್ರೌಪದಿ ಮುರ್ಮು ಅವರು ಅಲ್ಲೇ ನಿಂತಿರುವಂತಹ ದೃಶ್ಯ, ಜೊತೆಗೆ ಯುರೋಪ್ ಒಕ್ಕೂಟದ ಸದಸ್ಯರು ಇವತ್ತು ಅತಿಥಿಗಳಾಗಿದ್ದಾರಲ್ಲ ಈ ಕಾರ್ಯಕ್ರಮಕ್ಕೆ, ಅವರಿಗೆ ಪ್ರತಿ ಕ್ಷಣದ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಿದ್ದಾರೆ. ನಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಅವ್ರನ್ನ ನಡೆಸ್ಕೊಳ್ಳೋ ರೀತಿ, ಅವ್ರಿಗೆ ಕೊಡುವಂತಹ ಆತಿಥ್ಯ ಹೆಂಗಿರುತ್ತಲ್ಲ, ಇಲ್ಲೂ ಕೂಡ ಅಂತ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಒಂದು ವಿಷಯ ಹೇಳ್ತೀನಿ ನೋಡಿ. ಹೇಳಿ ಸರ್. ಅಫ್ಕೋರ್ಸ್ ಈಗಿನ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಫುಲ್ ನಾಲೆಡ್ಜ್ ಇಟ್ಕೊಂಡಿದ್ದಾರೆ ರಿಗಾರ್ಡಿಂಗ್ ದಿ ವೆಪನ್ಸ್ ಆಗಲಿ ಇದಾಗಲಿ ಇಂತಿಂಥದ್ದು. ಹೌ ಹಿ ವಾಸ್ ಎಕ್ಸ್ಪ್ಲೈನಿಂಗ್ ಟು ದಟ್ ಗೆಸ್ಟ್ ನೋಡಿ. ಕರೆಕ್ಟ್. ಹಿ ವಾಸ್ ಟೆಲಿಂಗ್ ಎವ್ರಿಥಿಂಗ್ ಅಬೌಟ್ ದಟ್. ಇವಾಗ ಒಂದು ಯಾವುದೋ ಒಂದು ಎಕ್ವಿಪ್ಮೆಂಟ್ ಬರ್ತಾ ಇದೆ, ಇಮಿಡಿಯೇಟ್ ಆಗಿ ಈಸ್ ಗಿವಿಂಗ್ ಎ ಕಾಮೆಂಟ್ರಿ ಟು ದಿ ವಿಸಿಟರ್. ಹೌದು, ಆ ಥರ ಯಾರೊಬ್ಬರಿಗೆ ಅಷ್ಟಾಗಿ ಗೊತ್ತಿರಲ್ಲ. ಇಟ್ ಈಸ್ ಮೈ ಜಾಬ್ ಈಸ್ ದಿಸ್, ಮೈ ಜಾಬ್ ಈಸ್ ದಟ್ಸ್ ಆಲ್, ದೇ ನೋ ದಟ್ ಒನ್. ಸೊ ಈಸ್ ಅ ಟಾಪ್ ಲೀಡರ್, ಹಿ ಈಸ್ ಹ್ಯಾಟ್ಸ್ ಆಫ್ ಟು ಹಿಮ್ ಆ್ಯಕ್ಚುಲಿ. ಇದೆಲ್ಲವನ್ನ ಮಕ್ಕಳಿಂದ ಹಿಡ್ಕೊಂಡು ನಾವೆಲ್ಲರೂ ತಿಳಿದುಕೊಳ್ಬೇಕಾದಂಥ ಒಂದಷ್ಟು ವಿಷಯಗಳು. ಸರ್ ಹೇಳ್ತಾ ಇದ್ರು, ರಾಘವೇಂದ್ರ ಸರ್, ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಕಾರಣ ಬಂದಂತಹ ಅತಿಥಿಗಳಿಗೆ ಪ್ರತಿ ಕ್ಷಣದ ಮಾಹಿತಿ ಕೊಡೋದಿದೆಯಲ್ಲ, ಅದ್ರ ಬಗ್ಗೆ ಅವರಿಗೆ ತಿಳಿಸಿ ಹೇಳುವಂಥ ವಿಚಾರಗಳಿದೆಯಲ್ಲ, ಪ್ರತಿ ಕ್ಷಣದ ಮಾಹಿತಿಯನ್ನು ಅಲ್ಲಿ ನಿಂತ್ಕೊಂಡು ಅವ್ರು ಕೊಡ್ತಿದ್ದಾರೆ ಅಂತ. ಈಗ ಯೂಶಲಿ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಅವ್ರನ್ನ ಕೂರಿಸ್ತೀವಿ, ಟೀ ಕಾಫಿ ಕೊಡ್ತೀವಿ, ಮನೆಯನ್ನು ತೋರಿಸ್ತೀವಿ, ನಮ್ಮ ಸಂಪ್ರದಾಯಗಳು ಹಿಂಗೆ, ಆಚಾರ ವಿಚಾರಗಳು ಹಿಂಗೆ ಅಂತ ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ, ಹಾಗೆ ಈಗ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಯುರೋಪ್ ಒಕ್ಕೂಟದ ಸದಸ್ಯರುಗಳಿಗೂ ಕೂಡ ನಮ್ಮ ದೇಶದ ಆಚಾರ ವಿಚಾರಗಳು ಏನು ಹೇಳುತ್ತೆ, ನಮ್ಮ ಸೇನೆಯ ಶಕ್ತಿ ಪ್ರದರ್ಶನ, ನಮ್ಮಲ್ಲಿರುವಂಥ ಶಸ್ತ್ರಾಸ್ತ್ರಗಳು, ನಮ್ಮಲ್ಲಿರುವಂಥ ಬದ್ಧತೆ, ಇದೆಲ್ಲವನ್ನ ಕೂಡ ಸಾರಿ ಸಾರಿ ಹೇಳ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ. ಜಸ್ಟ್ ಅಲ್ಲಿನ ಅತಿಥಿಗಳಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಹೇಳ್ದಂಗದು. ಇಡೀ ವಿಶ್ವಕ್ಕೆ ನಮ್ಮ ಶಕ್ತಿ ಪ್ರದರ್ಶನ ಏನು ಅನ್ನೋದನ್ನ ತೋರಿಸ್ತಾ ಇರುವಂತಹ ಕ್ಷಣಗಳು. ಉದೇಶಿ ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಈಗ ನೋಡ್ತಾ ದೃಶ್ಯ ಏನು ಕಂಡಿಜನ್ ಟೋಲಿಗಳು ನಡೀತಾ ಇದ್ದಾವಲ್ಲ, ನಾನು ಆಗಲೇ ಹೇಳಿದೆ 12/12 144 ಜನರದು. ಅದು ಮ್ಯಾಕ್ಸಿಮಮ್ ಏನಂತಂದರೆ ಇನ್ಫಂಟ್ರಿ ಬಟಾಲಿಯನ್ಸ್ ಇರ್ತವೆ. ಇನ್ಫಂಟ್ರಿ ಬಟಾಲಿಯನ್ಸ್ಗಳಲ್ಲಿ ಅವ್ರದ್ದು ಏನಿದ್ರು ನಡ್ಕೊಂಡೆ, ಎಷ್ಟೊಂದು ಆಧುನಿಕತೆ ಇದ್ದರೂ ಕೂಡ ಕೊನೆಗೆ ಸೈನಿಕ ಹೋಗಿ ಅಲ್ಲಿ ಧ್ವಜ ಹಚ್ಚಬೇಕು. ಆವಾಗ ಆ ಸ್ಥಳ ನಮ್ಮದು. ಯುದ್ಧ ಮುಗಿದ್ಮೇಲೆ ಹಚ್ಚಿರೋ ಸ್ಥಳ ನಮ್ಮದು ಅನ್ನೋದಕ್ಕೆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಬಳಸಿ ಹಿಂದ್ಗಡೆಯಿಂದ ಸಿಕ್ಕಾಪಟ್ಟೆ ಕವರಿಂಗ್ ಫೈರ್ ಸಿಗತ್ತೆ. ಹಿಂದ್ಗಡೆ ಇದ್ದವ್ರು ಕಾಣಲ್ಲ, ಬಟ್ ಕೊನೆಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಏನು ತನ್ನ ಪ್ರದರ್ಶನ ಮಾಡ್ತಾನಲ್ಲ, ತಿರಂಗ ಧ್ವಜವನ್ನು ಹಚ್ತಾನಲ್ಲ, ಆ ಸ್ಥಳ ನಮ್ಮದು. ಇಂಥ ಒಂದು ಪ್ರದರ್ಶನ 144 ಜನರು ಸೇರಿ ಒಂದು ರೆಜಿಮೆಂಟ್ದಿಂದ ಬಂದಿರೋ 18 ರೆಜಿಮೆಂಟ್ಗಳು. ಈ ದೃಶ್ಯ ನೋಡ್ತಾ ಇದ್ರೆ ಮೋಸ್ಟ್ಲಿ ಕಣ್ಣಿಗೆ ಕಟ್ಟದಂಗೆ ಕಾಣಿಸುತ್ತೆ ಸರ್. ಒಂದು ಸರ್ ಹೇಳ್ದಂಗೆ ಆಚೆ ಈಚೆ ಒಂಚೂರು ಕೈಯಲ್ಲಾಡಲ್ವಲ್ಲ ಸರ್, ಯಾರ್ದು ವೇರಿಯೇಷನ್ಸ್ ಇರಲ್ಲ. ಆ ಸ್ಟೆಪ್ಸ್ ಇರ್ಬೋದು, ಅವ್ರು ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳಿರ್ಬೋದು, ಎಲ್ಲೂ ಒಂಚೂರು ವೇರಿಯೇಷನ್ಸ್ ಆಗಲ್ಲ. ಮೋಸ್ಟ್ಲಿ 3 ತಿಂಗಳದ ತಾಲೀಮು ಇಲ್ಲಿ ಅದರ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನೂ ಒಂದು ವಿಶೇಷತೆ ಇದೆ, ಈ ಗ್ರೌಂಡ್ದಲ್ಲೇ ಮಾಡಬೇಕು ಅಂತ ಪ್ರತಿಯೊಂದು ರೆಜಿಮೆಂಟ್ದು ಒಂದು ಆಸೆ ಇರುತ್ತೆ, ಕನಸು ಇರುತ್ತೆ. ಅದನ್ನ ಹೆಂಗೆ ನಮ್ ಟೈಮ್ ಫ್ಲಾಟ್ ಮಾಡ್ತಾರಂತಂದ್ರೆ, ರಾತ್ರಿ 2 ಗಂಟೆಗೂ ಕೂಡ ನಮಗೆ ಅಲ್ಲಿ ತಾಲೀಮ್ ಮಾಡೋದಕ್ಕೆ ಸಮಯ ಒದಗಿಸ್ಕೊಡ್ತಾರೆ. ರಾತ್ರಿ 2 ಗಂಟೆಯಿಂದ 3 ಗಂಟೆವರೆಗೆ ಒಂದು ಟ್ರೂಪ್ ಹೋಗತ್ತೆ, ಮತ್ತೆ 3 ರಿಂದ 4 ಆ ನೆಲ ಕೂಡ ಅಂತ ಇರ್ಬೋದು, ನಾನು ಬೇಸತ್ತಿದ್ದೀನಿ ಬಿಡ್ರಪ್ಪ ಅಂತ. ಇದನ್ನು 98ರಲ್ಲಿ ನಾವು ಕಣ್ಣಾರೆ ಕಂಡಿದ್ದೀವಿ. ನಾನು ಆಡಮ್ ಟ್ರೂಪ್ದಲ್ಲಿದ್ದೆ. ಎಷ್ಟು ಸಾರಿ ಭಾಗಿಯಾಗಿದ್ರಿ ಸರ್ ಈ ತರದ ಕಾರ್ಯಕ್ರಮ? ನಾನು 98 2005ರಲ್ಲಿ. ಓಕೆ. ಸೊ ನೀವು ಆಗ ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸಗಳು ನೋಡ್ತಾ ಇದ್ದೀರಾ ಈಗ ನೋಡಿದಾಗ, ಅಥವಾ ನೀವು ನೇರವಾಗಿ ಭಾಗಿಯಾದಾಗ ಹೆಂಗಿತ್ತು, ಅಥವಾ ಆಸ್ ಇಟ್ ಈಸ್ ಹಂಗೆ ಬರ್ತಾ ಇದೆ, ಸ್ವಲ್ಪ ಏನೋ ಚೇಂಜಸ್ ಕಾಣಿಸ್ತಾ ಇದೆಯಾ ಹೆಂಗೆ ಅಂತ? ಆಸ್ ಇಟ್ ಈಸ್ ಹಂಗೆ ಬರ್ತಾ ಇದೆ. ಡ್ರಿಲ್ದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಸೇಮ್ ಅದೇ ಡ್ರಿಲ್ ಇರುತ್ತೆ. ಒಂದು ಸ್ವಲ್ಪ ಟೆಕ್ನಾಲಜಿ, ನಾವೆಲ್ಲ SLR ಹಿಡ್ಕೊಂಡು ಮಾಡಿದವರು, ಕೈಯಲ್ಲಿ ನಿಂತ್ಕೊಂಡಿದೆ ಇಲ್ಲ ಅನ್ನೋದು ಪರಿಜ್ಞಾನ ಕೂಡ ಇರಲ್ಲ. ಅಷ್ಟೊಂದು ಕೊರೆಯೋ ಚಳಿ. ಅದನ್ನು ರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ನಾವು ಪ್ರಾಕ್ಟೀಸ್ ಮಾಡುವಾಗ, ಆ ಪ್ರಾಕ್ಟೀಸ್ ಮಾಡಿ ಮುಗಿಸಿ ಬಂದಮೇಲೆ ನಮ್ಮಿಂದ ವೆಪನ್ ಎಷ್ಟೋ ಸಾರಿ ಬೇರೆಯವ್ರು ತಗೊಂಡಿದ್ದಾರೆ, ಅಲ್ಲೇ ಕೈಗಳು ಸ್ಟ್ರಕ್ ಆಗಿದ್ದಾವೆ. ಅದು ಅಲ್ಲದೆ ಇದಕ್ಕೆ ಒಂದು ಆಡಮ್ ಟ್ರೂಪ್ಸ್ ಇರುತ್ತೆ. ಇವರು ಕೇವಲ ಮುಂದಗಡೆ ಕಾಣಿಸಿದವರು, ವಿಡಿಯೋ ಮುಂದಗಡೆ ಕಾಣಿಸಿದವರು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸುಮಾರು 300 ಜನರ ಹಿಂದಗಡೆ ಶ್ರಮ ಇದೆ ಪ್ರತಿಯೊಂದು ರೆಜಿಮೆಂಟ್ದು. ಶ್ರಮ ಅಂತಂದರೆ ಇವರು ಹೋದ ತಕ್ಷಣ ಇವರು ವೆಪನ್ ತೊಗೊಳಕು, ವೆಪನ್ನನ್ನು ಸ್ವಚ್ಛ ಮಾಡಿ ಇಡಬೇಕು. ಅದ ನಂತರ
ಇವ್ರು ಹೋದ ತಕ್ಷಣ ಇವ್ರಿಗೆ ಸ್ನಾನಕ್ಕೆ ಇವ್ರಿಗೆ ಏನು ಬೇಸಿಕ್ ನೀಡ್ಸ್ ಬೇಕಾಗಿದೆ ಅದನ್ನೆಲ್ಲ ಮಾಡೋದು, ಊಟಕ್ಕೆ ವ್ಯವಸ್ಥೆ, ಅವ್ರಿಗೆ ಸ್ವಚ್ಛತೆ, ಇದನ್ನೆಲ್ಲವನ್ನು ಮಾಡಿಕೊಂಡು, ಅದು ಅಲ್ಲದೆ ಇನ್ನೂ ಒಂದಿದೆ, ಒಳಗಡೆ ಬಂದುಬಿಟ್ಟು ಒಂದು ಯುದ್ಧಕ್ಕೆ ಇನ್ಫಂಟ್ರಿ ಸೋಲ್ಜರ್ ಏನೇನನ್ನು ತೆಗೆದುಕೊಂಡು ಹೋಗ್ತಾರೆ ಅದೆಲ್ಲದು ಕಿಟ್ ಲೇಔಟ್ ಇರುತ್ತೆ 9x9, ಅದನ್ನು ಕೂಡ ಕಾಂಪಿಟೇಷನ್ ಇರುತ್ತೆ. ಅದು ಅಲ್ಲದೆ ತನ್ನದೇ ರೆಜಿಮೆಂಟದು ಒಂದು ಲೋಗೋ ಇರುತ್ತೆ, ಆ ಲೋಗೋನ ಎಷ್ಟು ಚೆನ್ನಾಗಿ ಅವನು ಸಮಾಜಕ್ಕೆ ತೋರಿಸ್ತಾನೆ ಅದರಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ. ಕೇವಲ ಇಲ್ಲಿ ನಿಂತಿರೋ 144 ಜನ ಒಂದು ತುಕ್ಕಡಿ ಅಲ್ಲ, ಅದರ ಹಿಂದುಗಡೆ ಶ್ರಮ ಸುಮಾರು 500 ಜನರದ್ದು ಇರುತ್ತೆ. 500 ಜನ ಸೈನಿಕರು ಸತತವಾಗಿ ಕೆಲಸ ಮಾಡಿದಾಗ ಇವರು 144 ಜನ ಬಂದುಬಿಟ್ಟು ವಿಶ್ವಕ್ಕೆ ತಮ್ಮನ್ನು ತಾವು ತೋರಿಸ್ಕೊಳ್ತಾರೆ. ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ನೋಡಿ, ಜೀವನದಲ್ಲಿ ಇಷ್ಟೆಲ್ಲ ಕೆಲಸಗಳು ಮಾಡಿದಾಗ ಒಂದು ಸಾರಿ ಈ ಪಥಸಂಚಲನದಲ್ಲಿ ಭಾಗ್ಯ ಆಗಬೇಕು ಮತ್ತು ಆ ಕರ್ತವ್ಯ ಪಥದ ಹಾದಿಯಲ್ಲಿ ನಾವು ಸಾಗಬೇಕು ಅನ್ನೋದು ಆಂಬಿಷನ್ ಆಗಿರುತ್ತೆ ಅಂತ, ಅಂದರೆ ಅವ್ರದ್ದೊಂದು ಗುರಿ ಆಗಿರುತ್ತೆ, ಅವ್ರದ್ದೊಂದು ಆಸೆ ಆಗಿರುತ್ತೆ ಅಂತ. ಮೋಸ್ಟ್ಲಿ ಎಷ್ಟು ದಿನಗಳ ಆಸೆನೋ ಅದು ಈಡೇರಿಕೆ ಆಗ್ತಾ ಇರುವಂಥ ತಕ್ಷಣ ಅವ್ರಿಗೊಂದು ಹೆಮ್ಮೆ, ನೋಡೋರ್ಗೊಂದು ಹೆಮ್ಮೆ ಅಂತ. ಇದೊಂದೇ ಸೆಲೆಕ್ಷನ್ ಅಲ್ಲ, ಇದಕ್ಕಿಂತ ಮುಂಚೆ ಯೂನಿಟ್ಸ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ, ಅಂಥವ್ರನ್ನ ಮಾತ್ರ ಇಲ್ಲಿ ಕಳಿಸೋದು. ಓಕೆ, ಇವ್ರು ಕೇಳಿರ್ತಾರೆ ಇಷ್ಟು ಜನ ಬೇಕು ನಿಮ್ಮಿದ್ರಿಂದ, ಅವ್ರಿಗೆ ಅಲ್ಲಿ ಶುರು ಟ್ರೈನಿಂಗು. ಓಕೆ, ಅದಾದ್ಮೇಲೆ ಇವರೇ ಫಿಟ್ ಆಗಿದ್ದಾರೆ ಅಂದ್ರೆ ಅವನ್ನ ಕಳಿಸ್ತಾರೆ. ಅದೇ, ಸೊ ಆಲ್ ಬೆಸ್ಟ್ ಓನ್ಲಿ ವಿಲ್ ಗೋ ಟು ದಿಸ್ ಪ್ಲೇಸ್. ಎಲ್ಲಾರನ್ನೂ ಕಳ್ಸಕ್ಕಾಗಲ್ಲ. ಎಷ್ಟು ಹಂತಗಳಲ್ಲಿ ಆಗುತ್ತೆ ಸರ್ ಈ ತರ ನಮಗೆ ಸೆಲೆಕ್ಷನ್ ನಡೆಯುತ್ತೆ? 3 to 4 ಪ್ಲೇಸಸ್ ಆಗೇ ಆಗುತ್ತೆ ಅವ್ರಿಗೆ. ಅದಾದ್ಮೇಲೆ ಫೈನಲ್ ಆಗಿ ಇಲ್ಲಿಗೆ ಬರ್ತಾರೆ. ಆಮೇಲೆ ಇಲ್ಲಿ 3 ತಿಂಗಳು ಟ್ರೈನಿಂಗ್ ಸ್ಟಾರ್ಟ್. ಈ ಟ್ರೈನಿಂಗ್ ಅಂತೂ ಇವ್ರು ಹೇಳ್ದಂಗೆ ರಾತ್ರಿ ಆಗಲು ಎಲ್ಲ ಏನಿದೆಲ್ಲ ಅಷ್ಟು ಇದು ಮಾಡಿರ್ತಾರೆ. ಅಂಡ್ ಆಲ್ಸೋ ಇವ್ರು ಹೇಳ್ದಂಗೆ ಇವ್ರ ಟೈಮ್ ಒಳಗೆ SLR ಇತ್ತು, ಇದು ಮಾಡೋರು. ನಮ್ಮ ಟೈಮ್ ಒಳಗೆ 303 ಇತ್ತು. ಅದನ್ನು ಎತ್ಕೊಂಡು ಹೋಗೋದೇ ಒಂದು ದೊಡ್ಡ ಕಷ್ಟ ಆಗತ್ತೆ, ಅಷ್ಟು ಭಾರ ಇತ್ತು ಅದು. SLR ಸ್ವಲ್ಪ ಕಮ್ಮಿ ಆಯಿತು, ನಾವು ಎರಡನ್ನೂ ಹ್ಯಾಂಡಲ್ ಮಾಡಿದ್ದೀನಿ ನಾನು. ಸೊ ಅದನ್ನಿಟ್ಕೊಂಡು ಕೂಡ ಮೊದಲು ಮಾಡ್ತಾ ಇದ್ರು ಇವರು. ರಿಪಬ್ಲಿಕ್ ಡೇನಲ್ಲಿ, ಇಂಡಿಪೆಂಡೆನ್ಸ್ ಡೇನೊಳಗೆ ಅದನ್ನು 303ನ ಅದನ್ನು ತೆಗೆದು ಸಲಾಮಿ ಶಾಸ್ತ್ರ ಮಾಡೋ ಅಷ್ಟೊತ್ತಿಗೆ ಅದನ್ನು ಹಂಗಿರೋದು ಕಷ್ಟ ಅದು, ಅಷ್ಟು ಇದು. ಆ್ಯಂಡ್ ಆಲ್ಸೋ ಈವನ್ ಫೈರಿಂಗ್ ಎಬಿಲಿಟಿ ಅದರೊಳಗೆ ಏನಿತ್ತು, ಒಂದು ಸರ್ತಿ ಬೋಲ್ಟ್ ಆಗಾದ್ರೆ ಒಂದೇ ಒಂದು ಬುಲೆಟ್ ಹೋಗೋದು ಅದರೊಳಗೆ, ತಿರ್ಗಾ ಇನ್ನೊಂದು ಸರ್ತಿ ಬೋಲ್ಟ್ ತಿರ್ಗಾ ಹೊಡಿ ಹೆಂಗೆ. ಇದಾದ SLR ಬಂದ ಮೇಲೆ ಆಟೋಮೆಟಿಕ್ ಆ್ಯಂಡ್ ಆಲ್ಸೋ ಸಿಂಗಲ್ ಫೈರ್ ಅಂತ ಬಂತು, ಎರಡೂ ಮಾಡ್ಬೋದಾಗಿತ್ತು ಇದ್ರೊಳಗೆ. ಇವಾಗ ಬಂದಿರೋದು AK-47 ಸುಮ್ಮನೆ ಒತ್ತದ್ರೆ ಸಾಕು, 1000 ಗುಂಡು ಹೋಗ್ತಾ ಇರುತ್ತೆ ಉದ್ದಕ್ಕೆ. ಆ್ಯಂಡ್ ವೆಯ್ಟ್ ಇಸ್ ಆಲ್ಸೋ ವೆರಿ ಲೆಸ್ ಇನ್ ದಟ್ ಒನ್.